ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ರಾಜ್ಯ ಸರ್ಕಾರಗಳು, ಎಲ್ಲೋ ಒಂದು ಕಡೆ ನೀತಿಗಳು, ಸಮವಸ್ತ್ರಗಳಲ್ಲೂ ರಾಜಕಾರಣ ಮಾಡ್ತಿದೆ ನಮ್ಮ ರಾಜ್ಯ ಸರ್ಕಾರ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮತ್ತು ಹಾಗೆಯೇ ಮಧು ಬಂಗಾರಪ್ಪನವರೇ, ಶಿಕ್ಷಣ ಸಚಿವರೇ, ಏನು ಜವಾಬ್ದಾರಿ ಇಟ್ಕೊಂಡು ನಿಮ್ಮ ಅಧಿಕಾರದಲ್ಲಿದ್ದೀರಾ. ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ, ನಿರುದ್ಯೋಗದ ಸಮಸ್ಯೆಗಳಿದೆ, ಉದ್ಯೋಗ ಇಲ್ಲ, ಸರಿಯಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಆಸ್ಪತ್ರೆಗಳಿಲ್ಲ, ಸರಿಯಾದಂಥ ಒಂದು ನೀರು ಮತ್ತು ರಸ್ತೆ ಚರಂಡಿಗಳಿಲ್ಲ. ಅದು ಬಿಟ್ಟು ನೀವು ಇವತ್ತು ಹಿಜಾಬ್ ಸಮವಸ್ತ್ರಗಳನ್ನ ಇಟ್ಕೊಂಡು ಏನು ಈ ಸಮವಸ್ತ್ರಗಳನ್ನ ಒಬ್ಬೊಬ್ರಿಗೆ ಒಂದೊಂದು ವಿದ್ಯಾರ್ಥಿಗಳನ್ನ ನೀವು ಜಾತಿ ಧರ್ಮಗಳನ್ನ ನೀವೇ ತರ್ತಿದ್ದೀರಾ. ಎಲ್ಲೋ ಒಂದು ಕಡೆ ಇವತ್ತು ಮುಸಲ್ಮಾನರಿಗೆ ಇವತ್ತು ಬುರ್ಕಾನ ಮೇಲ್ಗಡೆ ಧರಿಸ್ಕೋಬೇಕು, ಆದರೆ ಈ ಒಳಗಡೆ ಹಿಂದೆ ಜನಿವಾರಗಳನ್ನ ತೆಗ್ಸಿ ಇನ್ನೊಂದು ಇಶ್ಯೂಸ್ಗಳಾಗಿದ್ದು ಲಿಂಗಗಳನ್ನ ತೆಗ್ಸಿ ಇಶ್ಯೂಸ್ ಏನೋ ಮಾಡಿದ್ರೆ ಅದು ಅದು ಇದು ಯಾವುದು ಕಂಪೇರಿಟಿವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬರೀ ಇದು ಜನಿವಾರಗಳಾಗಲಿ ಮತ್ತು ಲಿಂಗಗಳು ಕಟ್ಕೊಳ್ಳೋದಾಗಲಿ ಅದು ದೇಹದ ಮೇಲ್ಗಡೆ ಹಾಕೋತಾರೆ. ಇದು ಹಿಜಾಬ್ದು ಇದು ಮೇಲ್ಗಡೆ ಸಮವಸ್ತ್ರಗಳನ್ನ ಧರಿಸುವುದು, ಆದರೆ ಮಕ್ಕಳಲ್ಲೇ ಭೇದ ಭಾವಗಳನ್ನ ತರಿಸೋದು, ಮಕ್ಕಳಲ್ಲೇ ಒಂದು ಕೋಮುವಾದವನ್ನು ಸೃಷ್ಟಿ ಮಾಡುವುದು, ಮಕ್ಕಳಲ್ಲೇ ಒಂದು ಧರ್ಮಗಳಲ್ಲೇ ವಿಷ ಬೀಜವನ್ನು ಬಿತ್ತುವುದು ಎಷ್ಟು ಸರಿ. ಇಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ರಾಹುಲ್ ಗಾಂಧಿಯವರೇ, ಪ್ರಿಯಾಂಕಾ ಗಾಂಧಿಯವರೇ, ಮತ್ತು ನೀವು ಏನು ರಾಹುಲ್ ಗಾಂಧಿಯವರ ಸಿದ್ಧಾಂತಗಳನ್ನ ಇಟ್ಕೊಂಡು ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರು ಸಹ ನೀವು ಎಲ್ಲೋ ಒಂದು ಕಡೆ ಆದರೆ ಸಂವಿಧಾನಕ್ಕೆ ಎಷ್ಟು ಮರ್ಯಾದೆ ಕೊಡ್ತಿದ್ದೀರ, ಎಷ್ಟು ಇದಾಗಿದೆ. ಈ ಹಿಜಾಬ್ ಇಶ್ಯೂ ಎಷ್ಟು ದೇಶವನ್ನು ಬೆಂಕಿನ ಹತ್ಕೊಬಿಡುತ್ತೆ. ದೇಶದಲ್ಲೇ ಒಂದು ಬೆಂಕಿ ಹಚ್ಚುವಂಥ ಧರ್ಮಗಳಲ್ಲೇ ಇವತ್ತು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮನ ನೀವು ಮಾಡ್ತಿದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಸರ್ಕಾರ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿದೆ. ಇಂಥ ಧೋರಣೆಗೆ ನನ್ನದೊಂದು ಧಿಕ್ಕಾರ. ಎಲ್ಲೋ ಒಂದು ಕಡೆ ನಾನು ಕೇಳ್ಬಯಸ್ತೀನಿ ರಾಹುಲ್ ಗಾಂಧಿಯವರೇ, ಮತ್ತು ಹಾಗೆ ಇಡೀ ನಿಮ್ಮ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಎಲ್ಲೋ ಒಂದು ಕಡೆ ನೀವು ಈ ಥರ ಧೋರಣೆಗಳನ್ನ ಮಾಡೋದು, ಈ ಥರ ಹಿಜಾಬ್ನ ಸಮವಸ್ತ್ರ ತಂದುಬಿಡೋದು, ಎಲ್ಲೋ ಒಂದು ಕಡೆ ನಾನು ಒಂದು ನೀತಿ ಕಥೆ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಒಂದು ಶಾಲೆಯಲ್ಲಿ, ಒಂದು ಸರ್ಕಾರಿ ಶಾಲೆಯಲ್ಲಿ ಮೇಷ್ಟ್ರು ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳುಗಳಲ್ಲಿ ಇದ್ದಕ್ಕಿದ್ದಂಗೆ ಚಪ್ಪಾಳೆ ಹೊಡೀರಿ ಅಂತ ಹೇಳಿ ಮಕ್ಕಳುಗಳಿಗೆಲ್ಲ ಚಪ್ಪಾಳೆ ಹೊಡೆಸೋದ್ರಂತೆ. ಸುಮಾರು ಒಂದು 20-30 ಜನ ಮಕ್ಕಳುಗಳು ಚಪ್ಪಾಳೆ ಹೊಡೆದ್ರಂತೆ. ಚಪ್ಪಾಳೆ ಹೊಡೆದು ಎಲ್ಲ ಮಕ್ಕಳುಗಳು ಸುಮ್ಮನೆ ಹಾಕ್ಬಿಟ್ರಂತೆ. ಯಾಕೆ ಚಪ್ಪಾಳೆ ಹೊಡೆದ್ರು ಅಂತ ಮೇಷ್ಟ್ರುಗಳು ಒಬ್ಬರು ಸಹ ಕೇಳಿರುವಂತೆ. ಆದರೆ ಕೊನೆ ಬೆಂಚಲ್ಲಿದ್ದಂಥ ಕೆಲವು ಒಂದು 2-3 ಜನ ಹುಡುಗರುಗಳು ಪೋಲಿಗಳು ಇರ್ತಾರಲ್ಲ, ಅವರು ಸಹ ಮುಂದೆ ಹೋಗ್ಬಿಟ್ಟು ಮೇಷ್ಟ್ರುಗಳನ್ನ ಕೇಳ್ತಾರಂತೆ, ಸರ್ ಚಪ್ಪಾಳೆ ಹೊಡೆದು ಉದ್ದೇಶ ಏನು, ಚಪ್ಪಾಳೆನ ನಮಗೆ ಯಾಕೆ ಹೊಡಿಸಿದ್ರಿ ಅಂತ ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡ್ತಾರಂತೆ. ಏನೂ ಇಲ್ಲರ ಹೋಗ್ರು ಹಾಗೆ ಹೀಗೆ ಅಂತ ಏನೋ ಮೇಷ್ಟ್ರು ಅವ್ರಿಗೆ ಒಂದು ಮಕ್ಳುಗಳಿಗೆ ಏನು ಜಾಬ್ ಕೊಡ್ತಾರಂತೆ. ಆದರೂ ಸಹ ಮಕ್ಕಳುಗಳಿಗೆ ಆ ಒಂದು ಪೋಲಿ ಹುಡುಗರುಗಳಿಗೆ ಕ್ಯೂರಿಯಾಸಿಟಿ, ಮತ್ತೆ ಮೇಷ್ಟ್ರನ್ನ ಹೋಗಿ ಕೇಳ್ತಾರಂತೆ, ಯಾಕೆ ಸರ್ ಹೊಡೆದ್ರೆ ನೀವು ಹೇಳಲೇಬೇಕು ಅಂತ. ಹಾಗೆ ಹೇಳ್ತಾರಂತೆ, ನಾನು ಬಾಂಬ್ ಹಾಕಬೇಕಿತ್ತು, ಒಳಗಡೆಯಿಂದ ದೇಹದಿಂದ ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಕೋಸ್ಕರ ಚಪ್ಪಾಳೆ ಹೊಡೆದ್ರೆ ನಾನು ಆರಾಮಾಗಿ ಬಾಂಬ್ ಹಾಕ್ಕೊಂಡೆ ಅಂತ. ಎಲ್ಲೋ ಒಂದು ಕಡೆ ಮೇಷ್ಟ್ರು ಈ ಒಂದು ಇದು ಕೇಳಿ ಆ ಮಕ್ಕಳಲ್ಲೇ ಒಂದು ಇದಾಗ್ತದಂತೆ. ಹಾಗೆ ಈ ನಮ್ಮ ರಾಜ್ಯ ಸರ್ಕಾರವು ಎಲ್ಲೋ ಒಂದು ಕಡೆ ಬಾಂಬ್ಗಳು ಹಾಕೋತಿದೆ ಮಕ್ಕಳುಗಳ ರೀತಿ. ಎಲ್ಲೋ ಒಂದು ಕಡೆ ಮೇಷ್ಟ್ರು ದಾರಿ ತಪ್ಪಿಸಿರೋ ರೀತಿ ಅವರವರ ಒಂದು ಕಟ್ಟುಪಾಡನ್ನ ಒಂದು ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆ ಒಂದು ಏನೋ ಬೇಜವಾಬ್ದಾರಿಯುತವಾಗಿ ಈ ಒಂದು ಕಟ್ಟುಪಾಡುಗಳಿಗೆ ಅವರೇ ಒಂದು ಬಾಂಬ್ಗಳನ್ನ ಹಾಕ್ಕೊಂಡು ಇವತ್ತು ನಮ್ಮ ರಾಜ್ಯ ಸರ್ಕಾರ ಈ ಧೋರಣೆಗಳನ್ನ ಮಾಡ್ತಿದೆ. ಧರ್ಮಗಳಲ್ಲಿ, ಜಾತಿಗಳಲ್ಲಿ ಇವತ್ತು ಬೀದಿಯನ್ನು ಬಿಚ್ಚುತ್ತಿರುವಂಥ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಧೋರಣೆಯಿಂದ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಇದೆ. ಎಲ್ಲೋ ಒಂದು ಕಡೆ ನಾವೆಲ್ಲೋ ನಂಬಿ ಮತದಾನ ಹಾಕಿ ಇವತ್ತು ಒಂದು ವ್ಯವಸ್ಥೆಯಲ್ಲಿ ಒಂದು ಪಕ್ಷವನ್ನು ಗಟ್ಟಿಯಾಗಿ ನಿಲ್ಲಿಸ್ತೀವಿ. ಆದರೂ ಸಹ ಇವತ್ತು ಒಂದು ಪಕ್ಷಗಳು ಈ ರೀತಿ ಧರ್ಮಗಳಲ್ಲಿ ಬೀಜ ಬಿತ್ತೋದು ಎಷ್ಟು ಸರಿ. ಎಲ್ಲೋ ಒಂದು ಕಡೆ ಹಿಜಾಬ್ ಅನ್ನೋ ಒಂದು ವಿಷ ಬೀಜವನ್ನು ಬಿತ್ತೋದು ಎಷ್ಟು ಸರಿ. ಇದನ್ನೇ ಸಮರ್ಥನೆ ಮಾಡ್ಕೊಳ್ಳೋ ಜನಿವಾರ ತೆಗೆಸ್ತಿಲ್ವಾ, ಮತ್ತು ಇದು ಕಟ್ಟಿಲ್ವಾ, ಇನ್ನು ಲಿಂಗವನ್ನು ಕಟ್ಟಿಲ್ವಾ, ಹಾಗೆ ಹೀಗೆ ಅಂತ ಎಲ್ಲೋ ಒಂದು ಕಡೆ ಚರ್ಚೆಗಳನ್ನು ಮಾಡ್ತಾರೆ. ಆದರೂ ಸಹ ಚರ್ಚೆಗಳು ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಗಳು ತಮ್ಮನ್ನೇ ತಾವು ಸಮರ್ಥನೆ ಮಾಡ್ಕೋತವೆ. ಈ ಹಿಜಾಬ್ ಒಂದು ಸಮವಸ್ತ್ರ ಎಲ್ಲೋ ಒಂದು ಕಡೆ ಇದು ಬೇಕಾಗಿಲ್ಲ. ಮಕ್ಕಳುಗಳು ಎಲ್ಲ ಒಂದೇ, ಮಕ್ಕಳುಗಳಿಗೆ ಯಾವುದೇ ಕಾರಣಕ್ಕೂ ಜಾತಿ ಧರ್ಮವನ್ನು ಬಿತ್ತೋದು ಬೇಡ. ಮಕ್ಕಳುಗಳು ಇಡೀ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು. ಎಲ್ರಿಗೂ ಒಂದು ಶಿಕ್ಷಣ ನೀತಿನ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಎಲ್ರಿಗೂ ಒಂದೇ ರೀತಿ ವ್ಯವಸ್ಥೆ ನಡಿಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಈ ಹಿಜಾಬು ಅದು ಇದು ಅಂದ್ಕೊಂಡು ಹೆಸರು ಹೇಳ್ಕೊಂಡು
ಈ ಒಂದು ಸಮವಸ್ತ್ರಗಳು ಬೇಡ, ನಮಗೊಂದು ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳ್ತಾ ಈ ಹಿಜಾಬನ್ನು ವ್ಯವಸ್ಥೆ ಬೇಡ, ನಮಗೆ ಎಲ್ಲ ಮಕ್ಕಳುಗಳು ಎಲ್ಲ ಒಂದೇ, ಎಲ್ಲರಿಗೂ ಒಂದು ಕಡ್ಡಾಯ ಸಮವಸ್ತ್ರ ಇರಲಿ ಅಂತ ಹೇಳೋದು ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ